ಇವರು ನಮ್ಮಮ್ಮ ಬಂದ್ಬಿಟ್ಟು ಈಗ ಕೆಲ್ಸಕ್ಕೆ ಹೋಗಿದ್ರು, ಬಂದಿದ್ದಾರೆ ಅಡಿಕೆ ಕೆಲ್ಸಕ್ಕೆ ಹೋಗಿದ್ರು, ಅಡಿಕೆ ಸುಲಿಯಕ್ಕೆ ಹೋಗ್ತಾರೆ. ಬೈಯಲ್ಲ. ಬೈತಾರೆ. ಏನಾದ್ರೂ ಕೆಲಸ ಮಾಡದೇ ಇದ್ದಾಗ ಹಂಗೆ ಕೆಲಸ ಮಾಡ್ತಾನೆ ಇದ್ದಾರೆ ಪಾಪ. ಅವಾಗ್ಲಿಂದ ನೋಡ್ತಾ ಇದ್ದೀನಿ ನಾನು. ಅಣ್ಣ ವಿಡಿಯೋ ಮಾಡ್ಕೋಗ್ರು. ಒಂದೆರಡು ಪೈಪ್ ಹೋಗಿದ್ದಾವೆ ಈಗ ಆಲ್ರೆಡಿ, ಅಂತ ಮಾಡಂಗಿಲ್ಲ. ಆಯ್ತಲ್ಲ, ಎಲ್ಲ ಆಗಿದೆ ಅಣ್ಣ. ಈಗ ಬೆಲ್ಟು ಬಿನಿ ಹಾಕೊಂಡು ಮಾಡೋಣ. ಅಲ್ಲಿ ನೋಡಿ ಪಾರಿವಾಳಗಳು, 2 ಪಾರಿವಾಳ ಸಾಕಿದ್ದಾರೆ ಮನೆಯಲ್ಲಿ. ಮತ್ತೆ ಇದೆ ನೋಡಿ ಬೆಲ್ಟ್. ಇದು ಹಾಕ್ಬೇಕಲ್ಲ ಫಸ್ಟ್. ಬೆಲ್ಟ್ ಎಲ್ಲ ಹಾಕ್ಬೇಕು, ಬೆಲ್ಟು ಗ್ಲಾಸ್ ಎಲ್ಲ ಹಾಕ್ಬೇಕು. ಇಲ್ಲ ಅಂದ್ರೆ ಸ್ವಲ್ಪ ಸಮಸ್ಯೆ ಆಗತ್ತೆ. ಅಭ್ಯಾಸ ಇದ್ರೆ ತೊಂದರೆ ಇಲ್ಲ. ನಿಮಗೆ ಚಿಕ್ಕ ವಯಸ್ಸಿಂದ ಅಭ್ಯಾಸ ಅಲ್ಲ? ಅಭ್ಯಾಸ ಇದೆಯಲ್ಲ, ಹಂಗಾಗಿ ತೊಂದರೆ ಇಲ್ಲ. ನಿಮ್ಗೆ ಹೇಗೆ ಅನ್ನಿಸ್ತಿದೆ ಅಣ್ಣ ಈ ಪ್ರಕೃತಿಯಲ್ಲಿ ನಿಮ್ಮ ಮನೆ ಇರೋದು? ಇಲ್ಲ ಅಣ್ಣ, ನಿಜವಾಗ್ಲೂ ಬೆಂಗಳೂರಿಂದ ಬದುಕೋಗಿಂತ ಈ ಹಳ್ಳಿ ಬದಿ ಲೈಫ್ ಉಂಟಲ್ಲ, ಆಕ್ಚುಲಿ ಹೇಳ್ಬೇಕಾದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಗತ್ತೆ. ನಾನು ಒಂದು ದಿನಕ್ಕೆ ಟ್ರಾಫಿಕ್ ಇಲ್ಲ, ಸಮಸ್ಯೆ ಇಲ್ಲ, ಗಲಾಟೆ ಇಲ್ಲ, ಏನೇನು ಇಲ್ಲ ಇಲ್ಲಿ. ತುಂಬಾ ಚೆನ್ನಾಗಿದೆ ಒಂಥರ ವಾತಾವರಣ ಎಲ್ಲ. ಮತ್ತೆ ಆರೋಗ್ಯಕ್ಕೆ ಒಂಥರ ಭಾರಿ ಹಾನಿ ಇದು ಒಂಥರ ಇದು. ನಮಗೆ ಒಂದು ದಿನಕ್ಕೆ ಬಂದಿದ್ದಕ್ಕೇನೆ ಫುಲ್ ಖುಷಿ ಆಗ್ಬಿಟ್ಟಿದ್ದೀನಿ ಬ್ರೋ, ನಿಜವಾಗ್ಲೂ ಸೀರಿಯಸ್ ಆಗಿ ಖುಷಿ ಆಗತ್ತೆ. ಇಲ್ಲಿ ಬಂದ್ಬಿಟ್ರೆ ಇದು ಇಲ್ಲಿ ಎಲ್ಲ ಬಂದ್ಬಿಟ್ರೆ ಒಂಥರ ಹೊರಗಡೆ ಫುಡ್ ಏನಿಲ್ಲ, ನಾವ್ ಇಲ್ಲೆಲ್ಲ ಮಾಡ್ಕೊಂಡ್ ತಿಂತೀವಿ, ನಮ್ದೇ ಫುಡ್. ಬಟ್ ನಾವ್ ಹೆಲ್ತಿ ಆಗಿರ್ತೀವಿ. ಇಲ್ಲಿ ಗಾಳಿ, ನೀರು, ಮರ ಗಿರ ಎಲ್ಲ ಬಾರಿ ಚೆನ್ನಾಗಿರತ್ತೆ ಇಲ್ಲಿ. ಹಂಗೆ ಬಂದ್ಬಿಟ್ಟು ಬಾರಿ ಚೆನ್ನಾಗಿರ್ತೀವಿ ನಾವು ಇಲ್ಲಿ. ಇಲ್ಲಿ ಬದುಕೋ ವಯಸ್ಸು ಸ್ವಲ್ಪ ಜಾಸ್ತಿ ಅಲ್ಲ? ಜಾಸ್ತಿನೇ ಇಲ್ಲಿ. ಯಾಕಂದ್ರೆ ಬೆಂಗಳೂರು ಕಡೆ ಎಲ್ಲ 50 ವರ್ಷಕ್ಕೆ 60 ವರ್ಷಕ್ಕೆ ಡಬ್ಬ ಬಂದ್ಬಿಡ್ತಾರೆ. ಇವಾಗೆಲ್ಲ ಇಲ್ಲಿ ನಮ್ಮ ಎದುರುಗಡೆ ಬೇಕಾದ್ರೆ ನೋಡಿ 110 ವರ್ಷ ಆಯ್ತು, ಇವಾಗ್ಲೂ ಇದಾರೆ ಅಜ್ಜಿ, ಇವಾಗ್ಲೂ ಇದಾರೆ. 110, 120 ವರ್ಷ ಆಯ್ತು, ಇವಾಗ್ಲೂ ಇದಾರೆ ಅವರು. ಎಲ್ಲ ವಾತಾವರಣ ಚೆನ್ನಾಗಿದೆ ನಮ್ದು. ಇಲ್ಲಿ ಗಾಳಿ, ನೀರು ಅಂದ್ಬಿಟ್ಟು ಎಲ್ಲ ಬಾರಿ ಚೆನ್ನಾಗಿದಾವ ಇಲ್ಲಿ. ಮನೇನೆ ಸಖತ್ತಾಗಿದೆ, ಒಳ್ಳೆ ವಾತಾವರಣದಲ್ಲಿ. ಫುಲ್ ತೋಟದ ಮಧ್ಯ ಮನೆ. ಮುಂದೆ ಮೇನ್ ರೋಡ್ ಇದೆ, ಅದೇ ಗಾಳಿಗಳೇ ಓಡಾಡಲ್ಲ. ಗಾಡಿ ತೀರಾ ಕಡಿಮೆ ಓಡಾಡೋದು, ಗಾಡಿ ಕಮ್ಮಿ ಅಲ್ಲ ಇಲ್ಲಿ. ನಮ್ಮೂರೆಲ್ಲ ಬಂದ್ಬಿಟ್ಟು ಇಲ್ಲಿ ಅಷ್ಟೆಲ್ಲ ಇದಿಲ್ಲ. ಬಂದು 2 ಬಸ್ಸು 3 ಬಸ್ಸು ಅಷ್ಟೇ ನಮ್ಮೂರಲ್ಲಿ ಎಲ್ಲ ಬಂದ್ಬಿಟ್ಟು. ನಮ್ದು ಅಷ್ಟೆಲ್ಲ ಇದಿಲ್ಲ ಇಲ್ಲಿ. ಅಂದ್ರೆ ಎಲ್ಲ ಅವ್ರವ್ರ ವೆಹಿಕಲ್ಸ್ ಎಲ್ಲ ಮಾಡ್ಕೊಂಡಿದ್ದಾರೆ. ಎಲ್ಲ ಬೈಕ್ ಎಲ್ಲ ತಗೊಂಡು ಹೋಗ್ತೀನಿ. ನಮ್ದು ಒಂದು ಸ್ಪೆಂಡರ್ ಬೈಕ್ ಉಂಟು. ನಾವು ಪೇಟೆಗೆ ಹೋಗ್ಬೇಕಾರೆ ಐಟಮ್ ತಗೊಂಡ್ಬರ್ತೀವಿ, ಮಾಡ್ತೀವಿ ಅಷ್ಟೇ. ನಿಮ್ದಂತರ ಇಂಟ್ರೆಸ್ಟಿಂಗ್ ಜೀವನ. ನಮ್ಮ ಜೀವನ ನಮ್ದು ಇಲ್ಲಿ ಕಾಡು ಬದಿಲ್ಲ ಜೀವನ ನಮ್ದು. ಇದೆಲ್ಲ ಕಾಡಲ್ಲ, ಹಿಂದೆ ಈ ತೋಟದ ಹಿಂದೆ ಎಲ್ಲ ಕಾಡು. ಪೂರ್ತಿ ಕಾಡೇ ಇದು. ಇಲ್ಲಿ ಪ್ರಾಣಿಗಳು ಕಾಡಿನ ಮಧ್ಯ ನೀವು ಒಂದೇ ಮನೆ ಗುರು ಇರೋದು, ಆದ್ರೆ ಭಯನೇ ಪಡಲ್ಲ ಇವ್ರು. ಅಂದ್ರೆ ತುಂಬಾ ಕಾಡ ಇದು. ಇದು ಬಂದ್ಬಿಟ್ಟು ಸುತ್ತಾನೆ ಕಾಡ ಇದು. ಎಲ್ಲ ಕಾಡೆ ಇದು. ಏನಿಲ್ಲ ಅಂತ ಹೇಳಿದ್ರು ಒಂದು 40-50 ಕಿಲೋಮೀಟರ್ ಸುತ್ತ ಕಾಡ ಇದು. ಪೂರ್ತಿ ಕಾಡೇ ಬರುತ್ತೆ ಇದು. ಕಾಡಲ್ಲಿ ಕಡಿಮೆ ಜನ, ನಮ್ದು ಕಾಡಲ್ಲ ಮನೆ. ಜನಗಳೆಲ್ಲ ಕಡಿಮೆ ಅಲ್ಲ. ನಮ್ಮಮ್ಮ ಬೆಂಕಿಗೆ ಇದು ಮಾಡ್ತೀವಿ. ಯಾರೀಗ ಬಿಸಿ ನೀರು ಎನಿ ಟೈಮ್ ಅಲ್ಲ ನಿಮ್ಮ 24 ಅವರ್ಸ್ ಇರುತ್ತೆ ನಮ್ದು. ಬಿಸಿ ನೀರು 24 ಅವರ್ಸ್ ಇರುತ್ತೆ. 24 ಅವರ್ಸ್ ಇರುತ್ತೆ ನಮ್ದು. ಈಗ ಕೆಲಸ ಮಾಡೋಣ, ಸ್ಟಾರ್ಟ್ ಮಾಡೋಣ. ಇವಾಗ ಬೆಲ್ಟ್ ಎಲ್ಲ ಹಾಕಿದ್ದಾರೆ ನೋಡಿ. ಬೆಲ್ಟ್ ಹಾಕಿದ್ದೀನಿ, ಸ್ಟಾರ್ಟ್ ಮಾಡೋಣ. ನಂದು ಬೆಂಗಳೂರು ಆಂಟಿ. ಇದು ಇವ್ರ ಫ್ರೆಂಡ್ ಇದಾರಲ್ಲ ಕರ್ಕೊ ಬಂದಿದ್ದು. ಇಲ್ಲಿಗೆ ಫ್ರೆಂಡ್ ಕರ್ಕೊ ಇವ್ರನ್ನ ಬರ್ನಿ ಕರ್ಕೊಂಡೋಗೋಣ. ಕರ್ಕೊಂಡು ಹೋಗ್ತೀನಿ. ಎಳಿಬೇಕಲ್ಲ, ಅದು ಸ್ಟಾರ್ಟ್ ಮಾಡ್ಬೇಕಂದ್ರೆ ಎಳಿಬೇಕು. ಎಳಿಬೇಕು. ಬಟ್ ಪೆಟ್ರೋಲ್ ಖಾಲಿಯಾಗಿದೆ, ನಾನು ನೋಡಿಲ್ಲ, ಅಬ್ಸರ್ವ್ ಮಾಡಿಲ್ಲ. ಇವಾಗ ಪೆಟ್ರೋಲ್ ತರೋಣ. ನೀವು ನಾಯಿ ಎಲ್ಲ ಸಾಕಿಲ್ಲ? ಇಲ್ಲ, ನಾನು ನಾಯಿ ಸಾಕಿದ್ದೆ. ಬಟ್ ಇಲ್ಲಿ ಇದು ಬಂದ್ಬಿಟ್ಟು ಗುರ್ಕ ಅಂತ ಬರುತ್ತೆ ಒಂದು. ಅಂದ್ರೆ ಗುರ್ಕ ಅಂತೇಳಿ ಒಂದು ಚಿರತೆ ತರ ಬರುತ್ತೆ. ಅದು ಬಂದ್ಬಿಟ್ಟು ಮೊನ್ನೆ ಕತ್ಕೊಂಡು ಹೋಯ್ತು. ನಾಯಿ ಬಂದು ಹಿಡ್ಕೊಂಡು ಹೋಯ್ತು. ಅದು ಬಂದು ಹಿಡ್ಕೊಂಡು ಕುತ್ತಿಗೆಲ್ಲ ಭಯ ಹಾಕಿ ಎಲ್ಲ ಹೋಯ್ತು. ಅಲ್ಲೇ ಸಮಾಧಿ ಮಾಡಿದೀನಿ ಅದ್ರದ್ದೇ. ಇಲ್ಲೇನೆ ಅಲ್ಲೇ ಸಮಾಧಿ ಮಾಡಿದೀನಿ. ಅದು ಪ್ರಾಣಿ ಸಾಕಿಲ್ಲ. ಇವಾಗ 1-2 ಪಾರಿವಾಳ ಸಾಕಿದೀನಿ. ನೋಡ್ಬೇಕು ಅದೇನು ಬದುಕ್ತಾವೋ ಇಲ್ಲೋ ಅಂತೇಳಿ. ನಾಯಿಗಳು ಕಾಟ ಜಾಸ್ತಿ. ಇದಕ್ಕೆ ಮಿಷನ್ಗೆ ಬಂದ್ಬಿಟ್ಟು ಇದು ಆಯಿಲ್ ಹಾಕ್ಬೇಕು. ಇದಕ್ಕೆ ಡ್ರೈ ಹಾಕಂಗಿಲ್ಲ. ನಾವು ಹೆಂಗ್ ಆಯಿಲ್ ಹಾಕ್ತಿವ ಆ ಥರ ಆಯಿಲ್ ಹಾಕ್ಬೇಕು. ಆಯಿಲ್ ಮಿಕ್ಸ್ ಮಾಡಿ ಹಾಕೋದು.
ಮಿಕ್ಸ್ ಮಾಡಿ ಹಾಕ್ಬೇಕು. ಜಾಸ್ತಿ ಆಯಿತು. ಇವಾಗ ಇದು ಫುಲ್ ಹೋಗುತ್ತಲ್ಲ. ಹಾಂ, ಮಿಕ್ಸ್ ಮಾಡ್ಬೇಕು ಈಗ. ನಮ್ಮಮ್ಮ ನೋಡಿದ್ರೆ ಬೈತಾರೆ, ಪೆಟ್ರೋಲ್ ಚೆಲ್ಲಿದ್ರೆ ರುಟೀನ್ ರೇಟ್ ಜಾಸ್ತಿ. ಪೆಟ್ರೋಲ್ ರೇಟ್ ಇಲ್ಲಿ ಎಷ್ಟಿದೆ ಅಣ್ಣ ಪೆಟ್ರೋಲ್ ರೇಟ್? ಇಲ್ಲಿ ಬಂದ್ಬಿಟ್ಟು 140 ರೂಪಾಯಿ ರೇಟು. ಹಾಂ, 140. ನಮ್ಗಂದ್ರೆ ಇಲ್ಲಿ ಬಂಕಿಗೆಲ್ಲ ಹೋಗಿ ದೂರ, ಅದಕ್ಕೋಸ್ಕರ ಲೋಕಲ್ ಎಲ್ಲ ತಗೊಂತೀವಿ ನಾವು ಸಾಕು. ಮತ್ತಿಲ್ಲಾಂದ್ರೆ ನಾವು ಗಾಡಿ ಎಲ್ಲ ಯೂಸ್ ಮಾಡಲ್ಲ ನಾವು ಜಾಸ್ತಿ. ನಾವೆಲ್ಲ ನಡ್ಕೊಂಡೆ ಓಡಾಡೋದು ಜಾಸ್ತಿ ಅಲ್ಲ. ಇಲ್ಲ ಮಿಷನಿಗೆ ಬೇಕಾದ್ರೆ ಒಂಚೂರು ಯೂಸ್ ಮಾಡ್ಕೊಂತೀವಿ ಅಷ್ಟೇ, ಬಿಟ್ರೆ ಗಾಡಿಗೆಲ್ಲ ಬೇಕಾದ್ರೆ ನಡ್ಕೊಂಡೆ ಯೂಸ್ ಮಾಡ್ತೀವಿ ಸಾಕು. ಈ ಕಡೆ 80 ರೂಪಾಯಿ ಗಿಡನ ಪೆಟ್ರೋಲು. ಗಿಡನ ಪೆಟ್ರೋಲು ಸಾಕಿದೆ, ಸಾಕಿಷ್ಟು ನೋಡೋಣ. ಆಯಿಲ್ ಎಲ್ಲ ಸೇರಿ 140 ಈ ಕಡೆ ಒಂದು 120 ಇರ್ಬೋದಲ್ಲ ಪೆಟ್ರೋಲ್? 120 120 ಲೀಟ್ರಿಗೆ 60 ರೂಪಾಯಿ. ಇದು 60 ರೂಪಾಯಿ ಅರ್ಧ ಲೀಟ್ರಿಗೆ, ಅಂದರೆ 120 ರೂಪಾಯಿ. ನೀವೆಲ್ಲ ಬಂಕಿಗೆ ಏನು ಜಾಸ್ತಿ ಹೋಗಲ್ಲ, ಅದೇ ಇಲ್ಲೇ ಲೋಕಲಲ್ಲಿ ಎಲ್ಲ ತೊಗೊಳೋದಲ್ಲ? ನಮಗೆ ಹೋಗಲ್ಲ ನಾವು, ಭಾರಿ ಕಮ್ಮಿ. ಯಾರು ತರಿಸ್ಬಿಡ್ತೀವಿ ನಾವು. ಹಾಂ, ಬಜೆಟ್ ಹಿಂಗೆಲ್ಲ ಕಮ್ಮಿ ಅಲ್ಲ ನಮ್ದು ಹಣ ಇಲ್ಲಿ. ಹಂಗಾಗಿ ನಾವೆಲ್ಲ ಇಲ್ಲೇ ಒಂಚೂರು ಪೆಟ್ರೋಲ್ ಇಲ್ಲೇ ತರಿಸ್ಬಿಡ್ತೀವಿ. ಹೊರಗಡೆ ಹೋದ್ರೆ ಸ್ವಲ್ಪ 100 ರೂಪಾಯಿ ಖರ್ಚಾಗತ್ತೆ. ಅದೇ 100 ರೂಪಾಯಿ ಇದ್ರೆ 1 kg ಕುಚಲಕ್ಕಿ ತಂದು ಊಟ ಮಾಡ್ಬೋದು ನಾವು. 3 ಸಹ ಊಟ ಮಾಡ್ಬೋದು ನಾವು. ಸ್ಟಾರ್ಟ್ ಮಾಡೋಣ ಈಗ. ಲಾಕ್ ಮಾಡ್ಕೋಬೇಕಲ್ಲ.